ಹಲೋ ಆಲ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂಥ ಪ್ಲೇಸ್ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವ ಸಿಗಂದೂರು ಬ್ರಿಡ್ಜ್. ಒಂದು ಕಾಲದಲ್ಲಿ ಸಾಗರ ಕಡೆಯಿಂದ ಬರುವವರು ಶರಾವತಿ ನದಿಯನ್ನು ದಾಟಿ ಸಿಗಂದೂರು ಟೆಂಪಲ್ನ ಸೇರಬೇಕಾದ್ರೆ ಲಾಂಚನ್ನು ಯೂಸ್ ಮಾಡ್ತಾ ಇದ್ರು. ಬಟ್ ಇದು ಮಳೆಗಾಲದಲ್ಲಿ ತುಂಬ ಡಿಫಿಕಲ್ಟ್ ಆಗಿತ್ತು. ಇದು ಸಾಗರದಿಂದ 40 ಕಿಲೋಮೀಟರ್, ಶಿವಮೊಗ್ಗದಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಈ ಬ್ರಿಡ್ಜ್ ಸಾಗರದಿಂದ ಸಿಗಂದೂರು ಟೆಂಪಲ್ನ ಕನೆಕ್ಟ್ ಮಾಡುತ್ತೆ. ಇದರ ವಿಶೇಷತೆ ಏನು ಅಂದರೆ, ಇದು ಒಂದು ಕೇಬಲ್ ಬ್ರಿಡ್ಜ್. ಭಾರತದಲ್ಲಿ ಇಂತಹ ಕೇಬಲ್ ಬ್ರಿಡ್ಜ್ಗಳು ಬಹಳ ಕಮ್ಮಿ ಸಂಖ್ಯೆಯಲ್ಲಿ ಸಿಗುತ್ತೆ. ಈ ರೀತಿಯ ಸೇತುವೆಗಳಲ್ಲಿ ದೊಡ್ಡ ಕಂಬಗಳು ಉಕ್ಕಿನ ಕೇಬಲ್ಗಳಿಂದ ನೇರವಾಗಿ ರಸ್ತೆಯನ್ನು ಹೋಲ್ಡ್ ಮಾಡ್ಕೊಂಡಿರುತ್ತೆ. ಇದರಿಂದ ನೀರಿನ ಮಧ್ಯೆ ಹೆಚ್ಚು ಕಂಬಗಳ ಅಗತ್ಯವಿಲ್ಲ ಮತ್ತು ಪ್ರವಾಹದ ಅಪಾಯ ಕೂಡ ಇರಲ್ಲ. ಮತ್ತು ಈ ಸೇತುವೆ ಬಹಳಷ್ಟು ಬಲಿಷ್ಠವಾಗಿರುತ್ತೆ. ಸುಮಾರು 2.4 ಕಿಲೋಮೀಟರ್ ಉದ್ದ ಇರುವಂತಹ ಈ ಬ್ರಿಡ್ಜ್ ಕರ್ನಾಟಕದ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ಗಳಲ್ಲಿ ಒಂದು. ಸೇತುವೆ ಮೇಲೆ ಸಾಗುವಾಗ ಎರಡು ಬದಿಯಲ್ಲಿ ಕಾಣುವಂತಹ ಶರಾವತಿ ನದಿ, ದೂರದಲ್ಲಿ ಕಾಣುವಂತಹ ಬೆಟ್ಟ, ಇದೆಲ್ಲ ಒಂದು ಒಳ್ಳೆ ಅನುಭವವನ್ನು ಕೊಡ್ತದೆ. ಮತ್ತು ಇಲ್ಲಿ ಸನ್ರೈಸ್ ಮತ್ತು ಸನ್ಸೆಟ್ ತುಂಬ ಚೆನ್ನಾಗಿರ್ತದೆ. ಇದು ಕೇವಲ ಟೂರಿಸ್ಟ್ ಪ್ಲೇಸ್ ಮಾತ್ರ ಅಲ್ಲ, ಇಲ್ಲಿನ ಲೋಕಲ್ ಜನಗಳಿಗೆ ಶಿಕ್ಷಣ, ಆರೋಗ್ಯ ಹಾಗೂ ಹಲವು ಕ್ಷೇತ್ರಗಳಲ್ಲಿ ಇಂಪ್ರೂವ್ಮೆಂಟ್ಗೆ ಹೆಲ್ಪ್ಫುಲ್ ಆಗಿದೆ. ಸಿಗಂದೂರು ಬ್ರಿಡ್ಜ್ ಕರ್ನಾಟಕದ ಇಂಜಿನಿಯರ್ಗಳ ಹೆಮ್ಮೆಯ ಪ್ರತೀಕವಾಗಿದೆ. ನೀವು ಇನ್ನೂ ಈ ಬ್ರಿಡ್ಜನ್ನ ನೋಡಿಲ್ಲ ಅಂದರೆ ಒಂದ್ಸರಿ ನೋಡಿ. ಸೊ ದ್ಯಾಟ್ಸ್ ಇಟ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಫಾರ್ ಮೋರ್ ವಿಡಿಯೋಸ್.